ಯತೋ ಜನ್ಮಾದ್ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ತಂತ್ರಸ್ತಂತ್ರಜ್ಞೋ ಗುರುರಪಿ ಗುರೋರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮ ಬಹತ ಗುಹಕಂ ತಂ ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವ ಪ್ರಣೇತಾರಂ ವಂದೇ ವಿಜಯದಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾವಿದಃ ಗುರುಶ್ಚ ಮಧ್ವನಾಮಾಮೇ ವರದೋಸ್ತು ನಿರಂತರಂ ವಾಣಿತೆ ಕರವಣ್ಯಂಬ ಚರಣೋರ್ಜಿ ಸರ್ವದಾ ಮಧ್ವಾಕ್ಯ ಸರಣಿ ಭೂಯಾತ್ ಶ್ರೀಮದಾಚಾರ್ಯ ಭಾವಗ ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇ ಸರ್ವಭಾರಾಂಶ್ಚ ಗುರೋ ಶ್ರೀಪಾದಪಂಕಜೇ. ಇವತ್ತಿನ ದಿವಸ ಮಹಾ ಪರಮ ಭಕ್ತನಾಗಿರುವಂತಹ ವೈಷ್ಣವ ಶಿರೋಮಣಿ ಮಹಾಭಾಗವತೋತ್ತಮ ಅಂತ ಪ್ರಖ್ಯಾತನಾಗಿರುವಂತಹ ಅಂಬರೀಷ ಮಹಾರಾಜನ ಆಖ್ಯಾನವನ್ನ ಇವತ್ತು ತಿಳಿಲಿಕ್ಕೆ ಪ್ರಯತ್ನವನ್ನ ಮಾಡೋಣ. ರಾಜರ್ಷಿ ಅಂತ ಅನಿಸ್ಕೊಂಡಿರುವಂತಹ ಮಹಾಭಾಗವತಃ ಅಂಬರೀಷ ಮಹಾಭಾಗವತೋತ್ತಮ ಅಂತ ಹೇಳಿ ಪ್ರಖ್ಯಾತನಾಗಿರುವಂಥವನು. ಅಂಬರೀಷನ ಆಖ್ಯಾನ ಅತ್ಯಂತ ಪರಮ ಪಾವನಾಗಿರುವಂಥದ್ದು, ನಮ್ಮೆಲ್ಲರ ಪಾಪಗಳನ್ನ ಕಳೆಯುವಂಥದ್ದು, ಏಕಾದಶಿಯ ಮಹಾಮಹಿಮೆಯನ್ನ ನಮಗೆ ತಿಳಿಸ್ಕೊಡುವಂಥದ್ದು. ಮಹಾಭಾಗವತೋತ್ತಮನಾಗಿರುವಂತಹ ಅಂಬರೀಷನ ಆಳ್ವಿಕೆ ಅತ್ಯಂತ ವಿಸ್ತಾರವಾಗಿರುವಂಥದ್ದು. ಬಹಳ ಸುಂದರವಾಗಿ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಅವನ ಅರಮನೆಯಲ್ಲಿ ಲಕ್ಷ್ಮೀದೇವಿ ನಿತ್ಯದಲ್ಲಿ ವಾಸವನ್ನ ಮಾಡ್ತಾ ಇದ್ದಾಳೆ. ಅವನ ತೋಳುಗಳಲ್ಲಿ ವಿಜಯಶ್ರೀ ವಾಸವನ್ನ ಮಾಡುವಂಥವಳು. ಮುಖದಲ್ಲಿ ಧೈರ್ಯ ಲಕ್ಷ್ಮಿ ಯಾವಾಗಲೂ ವಾಸವನ್ನ ಮಾಡ್ತಾ ಇದ್ದಾಳೆ. ನಾಲಿಗೆ ಮೇಲೆ ವೀಣಾ ವಿದ್ಯಾ ಸರಸ್ವತಿ ನುಡಿತಾ ಇದ್ದಾಳೆ. ಅಂತಹ ಅತ್ಯದ್ಭುತವಾದ ಶೌರ್ಯದಿಂದ ಕೂಡಿರುವಂತಹ, ಪರಾಕ್ರಮದಿಂದ ಕೂಡಿರುವಂತಹ, ಧರ್ಮ ಮಾಡುವಂತಹ ರಾಜ ಅವನು ಅಂಬರೀಷ. ವಿಷ್ಣುವಿನ ಮೇಲೆ ಅಪಾರವಾಗಿರುವಂತಹ ಭಕ್ತಿಯನ್ನ ಮಾಡುವಂಥವನು. ತಾನಷ್ಟೇ ಅಲ್ಲ, ತನ್ನ ಕುಟುಂಬದವರೆಲ್ಲರಿಂದ ಧರ್ಮವನ್ನ ಮಾಡಿಸ್ತಾ ಇದ್ದ. ಊರಿನಲ್ಲಿರುವಂತಹ ಎಲ್ಲರೂ ಧರ್ಮವನ್ನ ಮಾಡಬೇಕು, ಆ ರೀತಿಯಾಗಿ ಪ್ರಜಾಪಾಲನೆಯನ್ನ ಮಾಡ್ತಾ ಇದ್ದಂತಹ ಬರೇ ರಾಜ ಅಲ್ಲ, ರಾಜರ್ಷಿ ಅಂತ ಕರೆದ್ರು. ಅಂತಹ ಅತ್ಯದ್ಭುತವಾದ ಪರಾಕ್ರಮಿಯಾಗಿರುವಂಥವನು ಅಂಬರೀಷ ಮಹಾರಾಜ. ದಾನ ಎಷ್ಟು ಕೊಡ್ಲಿಕ್ಕೆ ಸಾಧ್ಯನೋ ಎಲ್ಲವನ್ನ ಕೊಡ್ತಿದ್ದ. ಜನರನ್ನ ತನ್ನ ಮಕ್ಕಳಂತೆ ಪ್ರೀತಿಯಿಂದ ಪಾಲನೆ ಮಾಡ್ತಿದ್ದ. ಪ್ರಜೆಗಳನ್ನೆಲ್ಲ ಅತ್ಯಂತ ಶ್ರದ್ಧೆಯಿಂದ ಅವರ ಕಷ್ಟಗಳನ್ನ ಕೇಳ್ತಾ ಇದ್ದ. ಅವರಲ್ಲಿ ಭಗವಂತ ಇದ್ದಾನೆ ಅಂತ ಹೇಳಿ ಅವರನ್ನ ಮೆಚ್ಚಿಸ್ತಿದ್ದ, ಅವರನ್ನ ರಕ್ಷಣೆ ಮಾಡ್ತಿದ್ದ. ಈ ರೀತಿಯಾಗಿರುವಂತಹ ಅವನ ಆಡಳಿತವನ್ನ ನೋಡಿ, ಅವನ ಭಕ್ತಿಯನ್ನ ನೋಡಿ, ಅವನ ಧರ್ಮ ನಿಷ್ಠೆಯನ್ನ ನೋಡಿ ಭಗವಂತ ತನ್ನ ಚಕ್ರವನ್ನೇ ಅವನಿಗೆ ಕೊಟ್ಟಿದ್ದಾನೆ. ಅವನ ರಕ್ಷಣೆಗಿರ್ಲಿ ಅಂತ ಹೇಳಿ ಭಗವಂತ ಚಕ್ರವನ್ನ ಕೊಟ್ಟಿದ್ದಾನೆ. ಈ ರಾಜರ್ಷಿ ಒಂದ್ಸಾರೆ ಕಾಲಿಂದಿ ಅನ್ನುವಂತಹ ತಟಾಕದಲ್ಲಿದ್ದಂತಹ ಮಧುವನದಲ್ಲಿ 1 ವರ್ಷ ಪರ್ಯಂತರವಾಗಿ ದ್ವಾದಶಿ ವ್ರತವನ್ನ ನೂಚಾನವಾಗಿ ಪಾಲನೆ ಮಾಡಿದ್ದಾನೆ. ಕಾರ್ತೀಕ ಮಾಸದ ಶುದ್ಧ ದ್ವಾದಶಿ ಸಾಂವತ್ಸರಿಕವಾಗಿರುವಂತಹ ವ್ರತದ ಉದ್ಯಾಪನೆಯನ್ನ ಮಾಡಬೇಕು. ಅದನ್ನ ಕೃಷ್ಣ ಪರಮಾತ್ಮನಿಗೆ, ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಅಂತ ಹೇಳಿ ಲಕ್ಷಾವಧಿ ಬ್ರಾಹ್ಮಣರನ್ನ ಭೋಜನಕ್ಕೆ ಕರೆದಿದ್ದಾನೆ. ಆಮಂತ್ರಣ ಮಾಡದ. ಕೋಟ್ಯಾವಧಿಯಾಗಿರುವಂತಹ ಗೋವುಗಳನ್ನು ದಾನ ಕೊಟ್ಟಿದ್ದಾನೆ, ಸುವರ್ಣವನ್ನ ದಾನ ಕೊಟ್ಟಿದ್ದಾನೆ, ರಜತವನ್ನು ದಾನ ಕೊಟ್ಟಿದ್ದಾನೆ. ಬಂದಿರುವಂತಹ ಎಲ್ಲ ಬ್ರಾಹ್ಮಣರಿಗೆ ಪುಷ್ಕಳವಾಗಿರುವಂತಹ ಭೋಜನವನ್ನ ಹಾಕಿದ್ದಾನೆ. ಬಂದಿರುವಂತಹ ಜ್ಞಾನಿಗಳೆಲ್ಲ ಆಶೀರ್ವಾದವನ್ನ ಮಾಡ್ತಾರಂತೆ, ಮನಸ್ಸು ತುಂಬಿ ಆಶೀರ್ವಾದವನ್ನ ಮಾಡ್ತಾರೆ. ಅದು ಅತ್ಯಂತ ಅವಶ್ಯಕವಾಗಿರುವಂಥದ್ದು. ಊಟ ಮಾಡಿದ ಮೇಲೆ, ನಿಮ್ಮ ಮನೆಗೆ ಬಂದಿರುವಂತಹ ಜ್ಞಾನಿ ಊಟ ಮಾಡಿದ ಮೇಲೆ ಮನಸ್ಸು ತುಂಬಿ ನಿಮಗೆ ಏನು ಆಶೀರ್ವಾದವನ್ನ ಮಾಡ್ತಾರಲ್ಲ, ವಿಪ್ರವಾಕ್ಯೋ ಜನಾರ್ದನ, ಅಲ್ಲಿ ಭಗವಂತ ಕೂತು ಅನುಗ್ರಹವನ್ನ ಮಾಡ್ತಾನೆ.
ಅಂತಹ ಅನುಗ್ರಹವನ್ನ ಪಡೆದಂಥವನು ರಾಜ ಅಂಬರೀಷ. ಎಲ್ಲ ಜ್ಞಾನಿಗಳಿಗೆ ಭೋಜನವನ್ನ ಮಾಡಿಸಿದ್ದಾನೆ. ಎಲ್ಲರೂ ಭೋಜನವನ್ನ ಮಾಡಿ ಫಲತಾಂಬೂಲವನ್ನ ದಕ್ಷಿಣೆಯನ್ನ ಸ್ವೀಕಾರ ಮಾಡಿ ಮಂತ್ರಾಕ್ಷತೆಯನ್ನ ಅವನಿಗೆ ಹರಸಿ ಅವರೆಲ್ಲ ಹೊರಟಿದ್ದಾರೆ. ಇವನು ದ್ವಾದಶಿ ಪಾರಣಿಯನ್ನ ಮಾಡಬೇಕು. ಅದಕ್ಕೆ ಪಾರಣಿ ಮಾಡಲಿಕ್ಕೋಸ್ಕರವಾಗಿ ಉದ್ಯುಕ್ತನಾಗಿದ್ದಾನೆ. ಆ ಸಮಯದಲ್ಲಿ ದುರ್ವಾಸರು ಹೊರಗಡೆ ಬಂದಿದ್ದಾರೆ. ಓಂ ಭವತಿ ಅಂದ್ರು. ಊಟಕ್ಕೋಸ್ಕರ ಬಂದಿದ್ದೀನಿ ನಾನು, ಭೋಜನಾರ್ಥಕವಾಗಿ ಅಂತ ಧ್ವನಿಯಲ್ಲಿ ಅವರು ಹೊರಗಡೆಯಿಂದ ಹೇಳಿದ್ದಾರೆ. ಒಳಗಡೆ ಕರೆದ, ಕೂಡಿಸಿದ, ಆಸನವನ್ನ ಹಾಕಿದ, ಅವರ ಮೇಲೆ ಅವರನ್ನು ಕೂಡಿಸಿದ, ಅರ್ಘ್ಯಪಾದ್ಯಗಳಿಂದ ದುರ್ವಾಸ ಋಷಿಗಳನ್ನ ಪೂಜಿಸಿದ. ರಾಜರ್ಷಿಯಾಗಿರುವಂತಹ ಅಂಬರೀಷ, ಇಲ್ಲೇ ನೀವು ಪ್ರಸಾದವನ್ನು ಸ್ವೀಕಾರ ಮಾಡಬೇಕು, ನಮ್ಮ ಮೇಲೆ ಅನುಗ್ರಹ ಮಾಡಬೇಕು ಅಂದ. ಆಗಲಿ ಅಂತ ಹೇಳಿ, ಈಗ ಬಂದೆ ಸ್ವಲ್ಪ ಸ್ನಾನ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳಿ ನದಿ ಸ್ನಾನ ಮಾಡ್ಕೊಂಡ್ ಬರ್ಲಿಕ್ಕೆ ಅಂತ ಕಡೆ ಹೋದ್ರು. ಯಮುನಾ ನದಿಯಲ್ಲಿ ಸ್ನಾನ ಮಾಡಿ ದಡದಲ್ಲಿ ಅನ್ನೀಕ ಮಾಡಿ ಕುಳಿತುಕೊಂಡು ಆ ಸಂದರ್ಭದಲ್ಲಿ ಕುಳಿತಿದ್ದಾರೆ. ಎಷ್ಟೋ ಹೊತ್ತಾಯ್ತು, ಬರಲೇ ಇಲ್ಲ. ಈ ಕಡೆ ಮಹಾರಾಜ ಯೋಚನೆ ಮಾಡ್ತಾ ಇದ್ದಾನೆ, ಎಷ್ಟೊತ್ತಾಯ್ತು, ದುರ್ವಾಸರು ಬರಬೇಕಾಗಿತ್ತು, ಯಾಕೋ ಬರಲೇ ಇಲ್ಲಲ್ಲ. ಇದು ಸಾಧನಿ ದ್ವಾದಶಿ ಬೇರೆ, ಸಾಧನೆಯನ್ನ ಮಾಡಬೇಕು. ಪಂಚಾಂಗದಲ್ಲಿ ಸಮಯ ಹಾಕಿರ್ತಾರೆ, ಸಾಧನಿ ದ್ವಾದಶಿ ಅಂತ ಹಾಕಿದ್ದಾರೆ. ಅಂದ್ರೆ ಆ ಸಾಧನೆ ಮುಗಿಯೋದ್ರೊಳಗೆ, ಉದಾಹರಣೆಗೆ 7 ಗಂಟೆಗೆ ಹಾಕಿದ್ರು ಬೆಳಗ್ಗೆ, ಅಷ್ಟರೊಳಗೆ ನೀವು ಅವತ್ತು ದ್ವಾದಶಿ ಪಾರಣೆಯನ್ನ ಮಾಡಬೇಕು. ಉದಾಹರಣೆಗೆ ಹಾಗೆ ದ್ವಾದಶಿ ಅವತ್ತು ಸಾಧನೆ ಬಂದಿತ್ತು. ನೀವು ದ್ವಾದಶಿರ್ ಹಂತಿ ಅಂತ ಹೇಳದ ಹಾಗೆ ಒಂದು ದ್ವಾದಶಿಯನ್ನ ನೀವು ಸಾಧನೆ ಮಾಡ್ಲಿಲ್ಲ, ಬಿಟ್ಬಿಟ್ರಿ. ನಿಮ್ ಮನ್ಸಿಗೆ ಬಂದಾಗ ಊಟ ಮಾಡಿದ್ರಿ ಅಂದ್ರೆ 12 ಏಕಾದಶಿ ಮಾಡಿದಂತಹ ಪುಣ್ಯವನ್ನ ಕಳೆದುಕೊಳ್ಳಬೇಕಾಗ್ತದೆ, ಹ್ರಾಸಾಗಿ ಹೋಗ್ತದೆ. ಹಾಗಾಗಿ ಮಹಾರಾಜ ಪಾಪ ಕಾಯ್ತಾ ಇದ್ದಾನೆ, ಪಾರಣಿ ಆಗಬೇಕು, ಮುಹೂರ್ತ ಹೋಗ್ತಾ ಇದೆ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಆ ಕಡೆಯಿಂದ ಈ ಕಡೆ ಓಡಾಡ್ದ, ದೇವರ ಸ್ಮರಣೆ ಮಾಡ್ತಾ ಇದ್ದಾನೆ. ದುರ್ವಾಸರು ಬರಲೇ ಇಲ್ಲ. ಧರ್ಮ ಸಂಕಟ ಆಯ್ತು ಅವನಿಗೆ. ದ್ವಾದಶಿ ಹೋಗ್ತಾ ಇದೆ, ಇವರು ಬಂದಿಲ್ಲ, ಮತ್ ನಾನೇನ್ ಮಾಡ್ಲಿ? ದ್ವಾದಶಿ ಮೀರಿ ಬಿಟ್ರೆ ನಾನೀಗ ಹೇಳ್ದ ಹಾಗೆ ಫಲ ಎಲ್ಲ ಹೋಗಿ ಬಿಡ್ತದೆ. ಊಟ ಮಾಡಿದ್ರೆ ಇವ್ರು ಬಂದು ಶಾಪ ಕೊಡ್ತಾರೆ. ಏನ್ ಮಾಡಬೇಕು ಈ ಸಮಯದಲ್ಲಿ ಅಂತ ಅವನಿಗೆ ತೋಚ್ತಾ ಇಲ್ಲ ಪಾಪ. ಅಲ್ಲಿರುವಂತಹ ಜ್ಞಾನಿಗಳ ಹತ್ರ ಹೋದ. ಜ್ಞಾನಿಗಳನ್ನು ಕೇಳ್ದ, ಸ್ವಾಮಿ ಹಿಂಗಾಗ್ಬಿಟ್ಟದೆ, ಮತ್ ನಾನೇನ್ ಮಾಡ್ಲಿ? ಅದಕ್ಕೆ ಅವರೊಂದು ಉಪಾಯ ಹೇಳಿದ್ರು. ನೋಡಬಾ ರಾಜ, ನೀನು ತೀರ್ಥ ಪಾರಣಿಯನ್ನು ಮಾಡು. ಕೈಯಲ್ಲಿ ತೀರ್ಥ ಹಾಕೋ, ತೀರ್ಥ ತಗೋ, ಊಟ ಮಾಡಿದಾಗ ಅದು ದೋಷ ಬರೋದಿಲ್ಲ. ನೀನು ತೀರ್ಥ ಪಾರಣಿಯನ್ನು ಮಾಡು. ಆಯ್ತು ಅಂತ ಹೇಳಿ ಆ ಜ್ಞಾನಿಗಳ ಮಾತನ್ನು ತೆಗೆದುಕೊಂಡು ತೀರ್ಥ ಪಾರಣಿಯನ್ನು ಮಾಡಿದ್ದಾನೆ. ಆ ಸಮಯಕ್ಕೆ ಸರಿಯಾಗಿ ಬಂದ್ರು ದುರ್ವಾಸರು. ಬಂದ್ರು, ರಾಜನ ಭಕ್ತಿಯಿಂದ ಕರೆದು ಭೋಜನಕ್ಕೆ ನೀವು ಕುಳಿತುಕೊಳ್ಳಿ ಅಂತ ಅಂದ. ರಾಜ ತನ್ನ ಬಿಟ್ಟು ತೀರ್ಥ ಪಾರಣಿಯನ್ನ ಮಾಡಿದ್ದನ್ನ ತಿಳಿದುಕೊಂಡಿರುವಂತಹ ದುರ್ವಾಸರು, ಹೆಸರೇ ದುರ್ವಾಸರು, ಅದಕ್ಕೆ ಅಂತಿರ್ತಾರೆ, ಬಹಳ ಯಾರಾದ್ರೂ ಹಗಲೆಲ್ಲ ಕೋಪ ಮಾಡ್ಕೊಳ್ತಾ ಇದ್ರೆ ಅವನ್ ಬಿಡ್ರಿ, ಅವನ್ ದುರ್ವಾಸ ಮುನಿ ಅಂತಾರೆ ಲೋಕದಲ್ಲಿ. ಹಾಗೆ ಮಹಾಕೋಪಿಷ್ಟರು, ಧರ್ಮ ನಿರ್ವಹಣೆ ಮಾಡುವಂಥವ್ರು. ಮಹಾಕೋಪ ಬಂದ್ಬಿಡ್ತು. ಅವಮಾನ ಮಾಡಿದ್ದೀಯ ರಾಜ, ನನ್ನನ್ನ ಬಿಟ್ಟು ಭೋಜನ ಮಾಡಿದ್ದೀಯ, ತೀರ್ಥ ಪಾರಣಿಯನ್ನ ಮಾಡಿದ್ದೀಯ, ನಾನು ಬರೋ ತನಕ ಕಾಯ್ಲಿಕ್ಕೆ ಏನ್ ತೊಂದರೆ ಆಗಿತ್ತು ನಿನಗೆ? ನನ್ನನ್ನು ಅವಮಾನ ಮಾಡಬೇಕು ಅಂತ ಹೀಗೆ ಮಾಡಿದ್ದೀಯ, ಅದಕ್ಕೋಸ್ಕರ ತೀರ್ಥ ತಗೊಂಡಿದ್ದೀಯ. ಐಶ್ವರ್ಯದ ಮದ ನಿನಗೆ ಬಹಳ ಆಗಿದೆ, ಆ ಮದವನ್ನ ಇಳಿಸ್ತೀನಿ ನಾನಿವತ್ತು ಅಂತ ಬೈದ್ರು. ಬಾಯಿಗೆ ಬಂದ ಹಾಗೆ ಸಿಟ್ಟು ಮಾಡ್ಕೊಂಡ್ರು ಅವನ ಮೇಲೆ. ಪಾಪ ಇವನಿಗೆ ಏನ್ ಮಾಡಬೇಕು ಅಂತ ತೋಚ್ತಾ ಇಲ್ಲ. ಶಾಂತವಾಗಿ ಹೇಳ್ದ, ಇಲ್ಲ ಸ್ವಾಮಿ ಹಂಗೇನಾಗಿಲ್ಲ, ನೀವು ಬನ್ನಿ ಊಟ ಮಾಡಿ ಅಂತ ಬೇಡ್ಕೊಂಡ. ಆದ್ರೂ ಕೇಳಲಿಲ್ಲ. ತಮ್ಮ ಕೆದರಿದಂತಹ ಕೇಶದಿಂದ ಒಂದು ಜಡೆಯನ್ನ ಕಿತ್ತಿ ನೆಲಕ್ಕೆ ಅಪ್ಪಳಿಸಿದ್ದಾರೆ. ಅದರಿಂದ ಒಂದು ಕೃತ್ಯ ಹೊರಗಡೆ ಬಂದಿದೆ. ಬೆಂಕಿಯ ಗೊಂಬೆ, ಉರಿನಾಲಿಗೆ ಇರುವಂಥದ್ದು ಆ ಕೃತ್ಯ. ಅಂಬರೀಷನನ್ನ ಸುಡ್ಲಿಕ್ಕೋಸ್ಕರ ಬರ್ತಾ ಇದೆ. ಭೀಕರವಾಗಿರುವಂಥದ್ದು, ಭಯಂಕರವಾಗಿರುವಂಥದ್ದು. ರಾಜ
ಭಕ್ತಾಗ್ರೇಸನಾಗಿರುವಂತವನು, ಮಹಾವಿಷ್ಣುವಿನ ಭಕ್ತನಾಗಿರುವಂತವನು, ಅವನೇನು ಒಂದು ಇಂಚು ಹಿಂದೆ ಮುಂದೆ ಹೋಗ್ಲಿಲ್ಲ, ಅಲ್ಲೇ ಕುತ್ಕೊಂಡಿದ್ದ. ದಯವಿಟ್ಟು ಕ್ಷಮ ಮಾಡ್ರಿ, ಶಾಂತವಾಗ್ರಿ ಅಂತ ಬೇಡಿಕೊಂಡ. ಭಗವಂತನನ್ನ ಸ್ಮರಣೆ ಮಾಡದ. ಅವನೇನು ಮಾಡ್ಲಿಲ್ಲ. ಭಕ್ತ ಅಂಬರೀಷನಿಂದ ನಾವು ಕಲಿಯುವಂತಹ ಪಾಠ ನೋಡ್ರಿ. ಇಷ್ಟು ಇನ್ನೇನ್ ತಿಂದು ಹಾಕಬೇಕು ಅನ್ನುವಂತಹ ಕೃತ್ಯ ಮೇಲೆ ಬರ್ತಾ ಇದೆ. ಆ ಸಮಯದಲ್ಲೂ ಅವನು ಧೃತಿಗೆಡಲಿಲ್ಲ, ಭಗವಂತನ ಸ್ಮರಣೆಯನ್ನ ಮಾಡಿದ್ದಾನೆ. ಆ ಸಮಯಕ್ಕೆ ಸರಿಯಾಗಿ ಅವನ ರಕ್ಷಣೆಗಾಗಿ ಭಗವಂತ ಕೊಟ್ಟಿರುವಂತಹ ಕೃಷ್ಣನ ಚಕ್ರ, ವಿಷ್ಣುವಿನ ಚಕ್ರ ಗರಗರ ಗರಗರ ತಿರುಗ್ತಾ ಬರ್ತಾ ಇದೆ. ಅಂಬರೀಷನನ್ನ ರಕ್ಷಣೆ ಮಾಡ್ಲಿಕ್ಕೋಸ್ಕರವಾಗಿ ಯಾವಾಗ ಈ ಬೆಂಕಿಯ ಕೃತ್ಯ ಬಂದಿದನೋ, ಆ ಚಕ್ರ ಅದರ ಹತ್ರ ಬಂತು. ಆ ಅಗ್ನಿ ಪಿಶಾಚಿಯನ್ನ ಕ್ಷಣಾರ್ಧದಲ್ಲಿ ದುಂಗಿ ನೀರು ಕುಡಿದ ಹಾಗೆ ಸುಟ್ಟು ಹಾಕ್ಬಿಡ್ತು. ಆ ಕೃತ್ಯ ಸತ್ತೋಗಿದೆ. ಯಾವಾಗ ಆ ಕೃತ್ಯ ಸತ್ತೋಯ್ತೋ, ಆ ವಿಷ್ಣುವಿನ ಚಕ್ರ ದುರ್ವಾಸರ ಬೆನ್ನು ಹತ್ತಿದೆ. ದುರ್ವಾಸರು ಓಡ್ಲಿಕ್ಕೆ ಶುರು ಮಾಡಿದ್ರು. ಜ್ವಾಲಾಮುಖಿಯಾಗಿರುವಂಥದ್ದು ಸುದರ್ಶನ. ನಾವು ನಿತ್ಯದಲ್ಲಿ ಗೋಪೀಚಂದನ ಮುದ್ರಾಧಾರಣೆ ಮಾಡುವಂತಹ ಸಂದರ್ಭದಲ್ಲಿ, ಚಕ್ರ ಮುದ್ರೆಯನ್ನ ಹಚ್ಚಿಕೊಳ್ಳುವಂತಹ ಸಂದರ್ಭದಲ್ಲಿ ಈ ಶ್ಲೋಕವನ್ನ ಹೇಳ್ತೀವಿ. ಸುದರ್ಶನ ಮಹಾಜ್ವಾಲ ಕೋಟಿ ಸೂರ್ಯ ಸಮಪ್ರಭಾ ಅಜ್ಞಾನಂದಸ್ಯ ಮೇ ನಿತ್ಯಂ ವಿಷ್ಣೋರ್ ಮಾರ್ಗಂ ಪ್ರದರ್ಶಯ. ಕೋಟಿ ಸೂರ್ಯ ಸಮಪ್ರಭ, ಅಷ್ಟು ಪ್ರಖರವಾಗಿರುವಂಥದ್ದು ಆ ವಿಷ್ಣುವಿನ ಸುದರ್ಶನ ಚಕ್ರ. ಯಾವಾಗ ಜ್ವಾಲಾಮುಖಿಯಾಗಿರುವಂತಹ ಕೋಟಿ ಕೋಟಿ ಸೂರ್ಯರನ್ನ ಮೀರಿಸುವಂತಹ ಪ್ರಭೆ ಸುದರ್ಶನ ಚಕ್ರದ್ದು, ಅದು ಯಾವಾಗ ಬೆನ್ನತ್ತೋ ದಿಗ್ಭ್ರಾಂತರಾಗಿ ದುರ್ವಾಸರು ದಶ ದಿಕ್ಕುಗಳಲ್ಲಿ ಓಡ್ ಹೋಗ್ತಾ ಇದ್ದಾರೆ. ಬೆನ್ನತ್ತಿ ಬರ್ತಾ ಇದೆ ಚಕ್ರ. ಗಿರಿಗಳನ್ನ ಏರಿದ್ರು, ಬೆಟ್ಟ ಹತ್ತಿದ್ರು, ಬೆಟ್ಟ ಇಳಿದ್ರು, ಗವಿಗಳ ಹತ್ರ ಹೋದ್ರು, ಆದ್ರೂ ಬಿಡ್ಲಿಲ್ಲ. ನದಿಗಳನ್ನ ದಾಟಿದ್ರು, ಸಪ್ತ ಸಿಂಧುಗಳನ್ನ, ಸಾಗರವನ್ನ ದಾಟಿದ್ರು. ಎಲ್ಲಿ ಹೋದ್ರು ಸುದರ್ಶನ ಚಕ್ರ ಬಿಡ್ತಾ ಇಲ್ಲ. ದುರ್ವಾಸರು ಓಡ್ತಾ ಇದ್ದಾರೆ, ಹಿಂದಿನ ಚಕ್ರ ಬರ್ತಾ ಇದೆ. ಕೊನೆಗೆ ಬ್ರಹ್ಮದೇವರ ಹತ್ರ ಹೋದ್ರು, ಬ್ರಹ್ಮಲೋಕಕ್ಕೆ ನಮಸ್ಕಾರ ಮಾಡಿದ್ರು. ಸ್ವಾಮಿ, ದಯವಿಟ್ಟು ನನ್ನನ್ನು ರಕ್ಷಣೆ ಮಾಡ್ರಿ, ಸುದರ್ಶನ ಚಕ್ರ ಬರ್ತಾ ಇದೆ. ಬ್ರಹ್ಮದೇವರು ಒಂದೇ ಮಾತು ಹೇಳ್ತಾರೆ. ಭಗವದ್ ಭಕ್ತನಾಗಿರುವಂತಹ ಮಹಾವೈಷ್ಣವಾಗ್ರೇಸರ, ಮಹಾವಿಷ್ಣುವಿನ ಭಕ್ತನಾಗಿರುವಂಥವನು ಅಂಬರೀಷ, ಅವನಿಗೆ ನೀ ದ್ರೋಹ ಬಗೆದಿದ್ದೀಯ. ಭಗವದ್ ಭಕ್ತರನ್ನ ಬೈಯೋದು ಅಂದ್ರೆ ಕೆಂಡವನ್ನ ತನ್ನ ಸರಗಿನಲ್ಲಿ, ಉಡಿಯಲ್ಲಿ ಕಟ್ಕೊಂಡ ಹಾಗೆ. ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ಏನು ಮಾಡ್ಲಿಕ್ಕೆ ಬರೋದಿಲ್ಲ, ಇಲ್ಲಿಂದ ಹೊರಡು ಅಂದ್ರು. ಸೀದಾ ಎಲ್ಲಿಗೆ ಬಂದಿದ್ದಾರೆ? ಕೈಲಾಸಕ್ಕೆ ಬಂದ್ರು. ಪರಶಿವ ರುದ್ರದೇವರನ್ನ ಕೇಳ್ಕೊಂಡ್ರು, ದಯವಿಟ್ಟು ನಮ್ಮನ್ನು ರಕ್ಷಣೆ ಮಾಡಬೇಕು ಅಂತ. ಅದಕ್ಕೆ ರುದ್ರದೇವರು ಹೇಳ್ತಾರೆ, ಭಗವಂತನ ದ್ರೋಹ, ಭಗವಂತನ ಭಕ್ತರ ದ್ರೋಹ ಮಾಡೋದ್ರಕ್ಕಿಂತನೂ ಭಯಂಕರವಾಗಿರುವಂಥದ್ದು. ನಮೇ ಭಕ್ತ ಪ್ರಣಶ್ಯತಿ ಅಂತ ಕೃಷ್ಣ ಪರಮಾತ್ಮನ ಸಂದೇಶ. ನನ್ನ ಭಕ್ತರಿಗೆ ಯಾವತ್ತೂ ತೊಂದರೆ ಆಗೋದಿಲ್ಲ, ನಾನು ನಿಂತವರನ್ನು ರಕ್ಷಣೆ ಮಾಡ್ತೀನಿ ಅಂತ ಭಗವಂತನ ಆಜ್ಞೆ ಆಗಿರುವಂಥದ್ದು. ಭಕ್ತ ದ್ರೋಹಿಗಳನ್ನ ನಾವ್ಯಾರು ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸುದರ್ಶನ ಚಕ್ರ ಬಂದ್ಬಿಟ್ಟಿದೆ, ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ರುದ್ರದೇವರು ಕೈ ಚಲ್ ಕೊತ್ಕೊಂಡ್ಬಿಟ್ರು. ಇಲ್ಲ, ಸಾಧ್ಯ ಇಲ್ಲ ಅಂದ್ರು. ಮತ್ತೇನ್ ಮಾಡಬೇಕು? ದುರ್ವಾಸರು ಸಾಕ್ಷಾತ್ ಹರಿನಾಮ ಸ್ಮರಣೆ ಮಾಡ್ತಾ ವೈಕುಂಠ ಲೋಕಕ್ಕೆ ಹೋಗಿದ್ದಾರೆ. ಸ್ವಾಮಿ, ನನ್ನ ಅನಂತ ಅಪರಾಧಗಳನ್ನು ಕ್ಷಮಾ ಮಾಡು, ಈ ಸುದರ್ಶನ ನಿಂದೇ ಚಕ್ರ, ದಯವಿಟ್ಟು ನನ್ನ ರಕ್ಷಣೆ ಮಾಡು. ಆಗ ಭಗವಂತ ಹೇಳ್ತಾನಂತೆ, ನಿಮ್ಮಂತಹ ಜ್ಞಾನಿಗಳಿಗೆ ಬಂದಂತಹ ದುರವಸ್ಥೆಯನ್ನ ಕಂಡು ನನಗೆ ಬಹಳ ಆಶ್ಚರ್ಯ ಆಗ್ತಾ ಇದೆ. ಆದ್ರೆ ನನಗೆ ಸಹಾಯ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಲ್ಲ ಭಗವಂತ, ನಿಂದೇ ಅಲ್ಲ ಚಕ್ರ ಇದು ಅಂದ್ರು. ಅಂಬರೀಷನ್ನ ಹತ್ರ ಬಂದಿರುವಂತಹ ಚಕ್ರ ನಿಂದೇ ಅಲ್ಲ. ಅದಕ್ಕೆ ಅವರೇ ಭಗವಂತ ಹೇಳ್ತಾನೆ, ನಂದೇ ಚಕ್ರ ಹೌದು, ಆದ್ರೆ ನಾನು ಅಂಬರೀಷನ್ ಕೊಟ್ಬಿಟ್ಟಿದ್ದೀನಿ. ಈಗ ಅದು ಸಿಟ್ಟು ಮಾಡಿಕೊಂಡು ನಿಮ್ ಬೆನ್ನು ಹತ್ತಿರುವಂಥದ್ದು. ಅಲ್ಲ, ಮತ್ತೇನ್ ಮಾಡ್ಬೇಕೀಗ? ಇಲ್ಲ, ಕ್ಷತ್ರಿಯನವನು, ಕ್ಷತ್ರಿಯ ಆಗಿರುವಂತಹ ಅಂಬರೀಷನ್ ಹೋಗಿ ಕೈ ಮುಗಿಬೇಕು. ಅವನು ಶಾಂತ ಆಗು ಅಂದ್ರೆ ಶಾಂತ ಆಗ್ತದೆ, ಇಲ್ಲ ಅಂದ್ರೆ ಇಲ್ಲ ಅಂತ ಭಗವಂತ. ಆಗ ಇವ್ರು ಹೇಳಿದ್ರು, ಅಲ್ರಿ, ಮತ್ ನಾನು ವಿಪ್ರೋತ್ತಮ, ನಾನು ಅವನಿಗೆ ಕೈ ಮುಗಿಯೋದು ಅಂದ್ರೆ ಹೇಗೆ? ಅವನು ಕ್ಷತ್ರಿಯ ಅಲ್ಲ.
ಅದಕ್ಕೆ ಭಗವಂತ ಹೇಳುವಂತಹ ಮಾತು ನೋಡಿ, ಎಂತ ಅತ್ಯದ್ಭುತವಾದ ಮಾತು. ನಿಮ್ಮ ಬೆನ್ನ ಹತ್ತಿರುವಂಥದ್ದು ಬರೇ ಸುದರ್ಶನ ಚಕ್ರ ಅಲ್ಲ, ದುರಭಿಮಾನದ ಚಕ್ರ. ನಾನು, ನಂದು, ನಂದ ಅಭಿಮಾನ, ಜ್ಞಾನ, ದುರಹಂಕಾರಗಳು, ಸಿಟ್ಟು, ಅವೆಲ್ಲ ನಿಮ್ ಬೆನ್ನ ಹತ್ತಿರುವಂತಹ ಚಕ್ರ, ಅದು ಸುಡ್ತಾ ಇದೆ. ಭಕ್ತಿ, ಶಮ, ದಮ ಇವೆಲ್ಲವೂ ಇರಬೇಕಾಗಿರುವಂಥವ್ರು ನೀವು ಅದನ್ನು ಬಿಟ್ಟಿದ್ದೀರಿ. ನಿಮ್ಮಿಂದ ದರ್ಪ ದುರಭಿಮಾನಿಗಳು, ದುರಭಿಮಾನ ಅದು ಯಾವಾಗ ದೂರ ಆಗ್ತದೋ ಅವಾಗ ಈ ಚಕ್ರ ಶಾಂತ ಆಗ್ತದೆ ಅಂತ ಭಗವಂತ ಹೇಳಿ ಕಳಿಸಿದ್ದಾನೆ. ದುರ್ವಾಸರಿಗೆ ಜ್ಞಾನೋದಯ ಆಗಿದೆ. ಇದೆಲ್ಲ ಏನ್ ತೋರಿಸ್ತಾ ಇದೆ ಅಂದ್ರೆ, ದುರ್ವಾಸರು ಬಹಳ ನಿಕೃಷ್ಟ, ಬಹಳ ಅಂಬರೀಷ ಮೇಲೆ ಅಂತ ಅಲ್ಕೋಬಾರದು. ಇದರೊಳಗೆ ರಹಸ್ಯ ಇದೆ. ದುರ್ವಾಸರು ಯಾರು? ಮೂಲತಃ ರುದ್ರದೇವರು. ಮತ್ ಯಾಕೆ ಹಿಂಗ್ ಮಾಡಿ ತೋರಿಸ್ತಾ ಇದ್ದಾರೆ ಅಂದ್ರೆ, ಅಂಬರೀಷನ ಭಕ್ತಿಯ ಮಹಿಮೆ, ಏಕಾದಶಿಯ ಪ್ರಾಬಲ್ಯ ಜಗತ್ತಿಗೆ ಗೊತ್ತಾಗಬೇಕು. ಭಗವಂತ ನಾಟಕವನ್ನ ಮಾಡಿಸ್ತಾ ಇದ್ದಾನೆ ದುರ್ವಾಸರ ಕೈಯಿಂದ. ದುರ್ವಾಸರು ರುದ್ರಾಂಶರು ವಿಶೇಷವಾಗಿ. ಎಲ್ಲ ಇದನ್ನ ಯಾಕೆ ಮಾಡಿಸಿದ್ದಾನೆ ಭಗವಂತ? ನಮಗೆಲ್ಲ ತಿಳ್ಕೊಳ್ಳಿ. ಅಂಬರೀಷನ ಮಹಿಮೆ ಗೊತ್ತಾಗಬೇಕು, ಸುದರ್ಶನ ಚಕ್ರದ ಮಹಿಮೆ ಗೊತ್ತಾಗಬೇಕು. ಪೂರ್ಣವಾಗಿ ಅವನ ಹತ್ರ ಬಂದಿದ್ದಾರೆ. ಬಂದು ಹೇಳ್ತಾರೆ, ಭಕ್ತಾಗ್ರೇಸರ, ನನ್ನ ತಪ್ಪನ್ನ ದಯವಿಟ್ಟು ಕ್ಷಮಾ ಮಾಡಪ್ಪ. ತಪಸ್ಸಿನಿಂದ ನಾನು ಈ ರೀತಿಯಾಗಿ ಮಾತಾಡಿದ್ದೇನೆ, ದಯವಿಟ್ಟು ನನ್ನ ಕ್ಷಮಾ ಮಾಡಬೇಕು. ಈ ಚಕ್ರವನ್ನು ನಿಲ್ಲಿಸಬೇಕು. ಆ ತೇಜಸ್ಸಿನ ಬಲದಿಂದ ನಾನು ಧಕ್ಕಾಗಿ ಹೋಗಿಬಿಡ್ತೀನಿ ಅಂತ ದುರ್ವಾಸರು ಪ್ರಾರ್ಥನೆಯನ್ನು ಮಾಡಿದ್ದಾರೆ. ದುರ್ವಾಸರು ಆ ಕಡೆ ಹೋದ ಕೂಡಲೇ ಅಂಬರೀಷ ಮಹಾರಾಜ ಅವತ್ತು ಅವರು ಹೋದಾಗಿನಿಂದ ಆ ಯಮುನಾ ತೀರದಲ್ಲಿ ಉಪವಾಸದಿಂದ ದುರ್ವಾಸರನ್ನ ಕಾಯ್ತಾನೇ ಕೂತ. 1 ವರ್ಷ ಆದ್ರೂ ಬಾಯಲ್ಲಿ ನೀರು ಹಾಕ್ಲಿಲ್ಲ. ದುರ್ವಾಸರು ಬಂದ ಮೇಲೆ ನಾ ಊಟ ಮಾಡ್ತೀನಿ ಅಂತ. ಎಂಥ ನಿಷ್ಠೆ ನೋಡ್ರಿ ಅಂಬರೀಷ ಮಹಾರಾಜಂದು. ಅವರು ಬರೋ ತನಕ ಊಟ ಮಾಡೋದಿಲ್ಲ ಅಂತ. ಅಂಬರೀಷ ಮಹಾರಾಜ ತನಗಿಂತ ದುರ್ವಾಸರನ್ನ ಉಪವಾಸದಿಂದ ಬಳಲಿರುವಂತಹ ಸುದರ್ಶನ ಚಕ್ರ ಎಷ್ಟು ತ್ರಾಸ ಕೊಡ್ತದೋ ಏನೋ ಅಂತ ಪಾಪ ಚಿಂತೆ ಮಾಡ್ತಿದ್ದ ಇಲ್ಲಿ ಕುತ್ಕೊಂಡಲ್ಲೇ. ಬಂತು ಸುದರ್ಶನ ಚಕ್ರ. ಯಾವಾಗ ದುರ್ವಾಸರು ಬಂದು ಅಂಬರೀಷ ಮಹಾರಾಜನ್ನ ಕೇಳ್ಕೊಂಡ್ರೋ ಆಗ ಪ್ರಾರ್ಥನೆ ಮಾಡ್ತಾನೆ ಅಂಬರೀಷ ಮಹಾರಾಜ. ಸುದರ್ಶನ ಮಸ್ತುಭ್ಯಂ ಸಹಸ್ರಾರ ಅಚ್ಯುತ ಪ್ರಿಯ ಸರ್ವಾಸ್ತ್ರಾನ್ ಘಾತಿನ್ ವಿಪ್ರಾಯ ಸ್ವಸ್ತಿ ಭೂರ್. ಸ್ವಸ್ತಿ ಅಂದ್ರೆ ಒಳ್ಳೇದನ್ನ ಇಚ್ಛೆ ಮಾಡ್ತಾ ಇದ್ದಾನೆ ಆ ಅಂಬರೀಷ ಮಹಾರಾಜ. ನಾನೇನಾದ್ರೂ ನನ್ನ ಜೀವನದಲ್ಲಿ ದಾನ ಧರ್ಮ ಅಂತ ಮಾಡಿದ್ರೆ, ಯಾಗ ಯಜ್ಞ ಅಂತ ಮಾಡಿದ್ರೆ ಆ ಎಲ್ಲ ಪುಣ್ಯ ಈ ಮಹರ್ಷಿಗೆ ದಾನವಾಗಿ ಕೊಡ್ತಾ ಇದ್ದೀನಿ. ಅದರೆಲ್ಲದರ ಪುಣ್ಯ ಬಲದಿಂದ ಎಲೆ ವಿಷ್ಣು ಚಕ್ರವೇ ನೀನು ಶಾಂತನಾಗು. ನನ್ನ ಭಕ್ತಿ ಮತ್ತು ಏಕಾದಶಿ ವ್ರತವನ್ನು ನಾನು ಚೆನ್ನಾಗಿ ಪಾಲನೆ ಮಾಡಿದ್ರೆ, ಸಂತುಷ್ಟನಾಗಿದ್ರೆ, ಆ ಏಕಾದಶಿಯ ಮಹಿಮೆಯಿಂದ ಈ ಬ್ರಾಹ್ಮಣನ ತಾಪವೆಲ್ಲ ಪರಿಹಾರ ಆಗಲಿ ಅಂತ ಪ್ರಾರ್ಥನೆಯನ್ನ ಮಾಡಿದ್ದಾನೆ ಮಹಾವಿಷ್ಣು ಭಕ್ತನಾಗಿರುವಂತಹ ಅಂಬರೀಷ. ಇವನ ಪ್ರಾರ್ಥನೆ ಆದ ಕೂಡಲೇ ಚಕ್ರ ಶಾಂತ ಆಗಿಬಿಡ್ತು. ದುರ್ವಾಸರ ಶರೀರ ಮತ್ತೆ ಕಾಂತಿಯುಕ್ತವಾಗಿರುವಂಥದ್ದು. ಆಗ ದುರ್ವಾಸರು ಹೇಳ್ತಾರಂತೆ, ಅಂಬರೀಷ ನೀನು ನಿಜವಾದ ವಿಷ್ಣುವಿನ ಭಕ್ತನಪ್ಪ. ನಿನ್ನ ತಪೋ ಸಾಮರ್ಥ್ಯ ಎಂಥದ್ದು, ಏಕಾದಶಿಯ ಆಚರಣೆಯ ಬಲ ಎಂಥ ದೊಡ್ಡ ಶಕ್ತಿಯನ್ನು ನಿನ್ನಲ್ಲಿ ಕೊಟ್ಟಿರುವಂಥದ್ದು, ಎಷ್ಟು ಸದ್ಗುಣದಿಂದ ಕೂಡಿರುವಂಥವನು. ನಿನ್ನ ಖ್ಯಾತಿ ಇದೇ ಒಂದು ಲೋಕದಲ್ಲ, ಇಡೀ ಎಲ್ಲ ಕಡೆ ಹರಡಲಿ ಅಂತ ಹೇಳಿ ಆಶೀರ್ವಾದವನ್ನು ಮಾಡಿದ್ದಾರೆ. ಅರ್ಘ್ಯ ಪಾದ್ಯವನ್ನ ಕೊಟ್ಟು 1 ವರ್ಷ ಆಗಿತ್ತಿಷ್ಟೊತ್ತಿಗೆ ಮತ್ತೆ ಪೂರ್ಣವಾಗಿ ಅಡಿಗೆಯನ್ನ ಮಾಡಿಸಿ ಭೋಜನವನ್ನ ಹಾಕಿದ್ದಾನೆ. ಭಗವಂತನಿಗೆ ಸಮರ್ಪಣೆಯನ್ನ ಮಾಡಿ ದುರ್ವಾಸರಿಗೆ ತೀರ್ಥವನ್ನ ಕೊಟ್ಟು ಕೃಷ್ಣಾರ್ಪಣ ಅಂತ ಹೇಳ್ದ ಭೋಜನವನ್ನ ಹಾಕಿದ್ದಾನೆ. ಅವರು ಊಟವನ್ನ ಮಾಡಿ ಸಂತೋಷದಿಂದ ಅವನನ್ನು ಹರಸ್ತಾರಂತೆ. ಅಹೋ ಅನಂತ ದಾಸಾನಾಂ ಮಹತ್ವಂ ದೃಷ್ಟ ಮಧ್ಯಮೇ ಕೃತಾಗ ಸೋಪಿ ಯದ್ರಾಜನ್ ಮಂಗಲಾನಿ ಸಮೀಹಸೆ ಅಂತ ಹೇಳಿ ಅವನಿಗೆ ಆಶೀರ್ವಾದವನ್ನ ಮಾಡಿದ್ದಾರೆ. ಅಂಬರೀಷ ಮಹಾರಾಜನ ಕಥೆಯಿಂದ ನಾವು ನಿತ್ಯದಲ್ಲಿ ಆ ಚಕ್ರವನ್ನ ಧಾರಣೆ ಮಾಡಬೇಕಾದ್ರೆ ಅಂಬರೀಷ ವರದ ಅಂತ ಹೇಳಿ ಸ್ಮರಣೆ ಮಾಡ್ತಾ ಆ ವಿಷ್ಣುವಿನ ಚಕ್ರವನ್ನ ಧಾರಣೆ ಮಾಡಬೇಕು. ಚಕ್ರವನ್ನೇ ಕೊಟ್ಟಿದ್ದಾನೆ ಭಗವಂತ ಅಂದ್ರೆ ಎಂಥ ಭಕ್ತನಾಗಿರ್ಬೇಕು ಅಂಬರೀಷ. ಅದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಅವನು ಮಾಡುವಂತಹ ಏಕಾದಶಿಯ ಆಚರಣೆ.
ನಾವು ಏಕಾದಶಿ ಆಚರಣೆಯನ್ನ ಮಾಡಿದ್ರೆ ನಮ್ಮ ಯೋಗ್ಯತಾನುಸಾರವಾಗಿ ಭಗವಂತ ಪ್ರತಿ ಜನ್ಮದಲ್ಲೂ ಆ ಚಕ್ರ ಮುದ್ರೆಯನ್ನ ಧಾರಣೆ ಮಾಡುವಂತಹ ಯೋಗ್ಯತೆಯನ್ನ ಕೊಡ್ತಾನೆ ಭಗವಂತ. ಅದರ ದ್ವಾರ ಜ್ಞಾನವನ್ನು ಕೊಟ್ಟು ಒಳ್ಳೆಯ ಮೋಕ್ಷವನ್ನೇ ಕೊಡ್ತಾ ಇದ್ದಾನೆ ಭಗವಂತ.